ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಹೊಸ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಮಸ್ಕಾರ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡುಗೆಗಳಿಗೆ ಸ್ವಾಗತ. ಇವತ್ತಿನ ದಿನ ನಾನು ಡ್ರೈ ಬದನೆಕಾಯಿ ಮಸಾಲ ಪಲ್ಯ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ನೀವು ಎಲ್ಲಿಗಾದರೂ ಟ್ರಿಪ್ಗೆ ಹೋದಾಗ ಈ ಥರ ಒಂದು ಡ್ರೈ ಮಸಾಲ ಪಲ್ಯನ ಮಾಡ್ಕೊಂಡು ಹೋಗಿ, ತುಂಬ ಟೇಸ್ಟ್ ಇರುತ್ತೆ. 4 ರಿಂದ 5 ದಿನದವರೆಗೂ ಇದನ್ನ ಇಟ್ಕೊಂಡು ತಿನ್ಬೋದು. ಚಪಾತಿ, ರೊಟ್ಟಿ, ಅನ್ನೋ ಜೊತೆ ಸೈಡ್ ಡಿಶ್ ಆಗಿ ಒಂದು ಒಳ್ಳೆ ರುಚಿ ಕೊಡುತ್ತೆ. ಬನ್ನಿ ಹಾಗಾದರೆ ಈ ಸಿಂಪಲ್ ರೆಸಿಪಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಬದನೆಕಾಯಿ ಡ್ರೈ ಮಸಾಲ ಪಲ್ಯ ಮಾಡೋದಕ್ಕೆ ಬೇಕಾದಂತಹ ಪದಾರ್ಥಗಳು. ಮೊದಲಿಗೆ ನಾನಿಲ್ಲಿ ಬದನೆಕಾಯಿನ 1/4 kg ಬದನೆಕಾಯಿ ತೊಗೊಂಡಿದ್ದೀನಿ. ಈ ಬದನೆಕಾಯಿ ಏನಿದೆಲ್ಲ ಪ್ಲಸ್ ಆಕಾರದಲ್ಲಿ ಕಟ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಹುಳು ಅದೇನು ಇರಬಾರ್ದು, ಆ ಥರ ನೋಡಿ ಇದನ್ನ ಕಟ್ ಮಾಡಿಕೊಂಡು ಈ ಥರ ರೆಡಿ ಮಾಡಿ ಇಟ್ಕೊಳ್ಬೇಕು. ಇದಕ್ಕೆ ಸುಮಾರು ಒಂದು 3/4 ಕಪ್ನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಇದಕ್ಕೆ ಎಣ್ಣೆ ಜಾಸ್ತಿನೇ ಹಾಕ್ಕೊಳ್ಬೇಕು. ಈ ಎಣ್ಣೆ ಹಾಕಿದ್ಮೇಲೆ ಈ ಬದನೆಕಾಯಿ ಏನಿರುತ್ತೆ ನೋಡಿ, ಮೊದಲು ನಾನು ನೀರಿನಲ್ಲಿ ಹಾಕಿಟ್ಟಿದ್ದೆ. ಈಗ ಇದನ್ನ ಒಂದು ಸ್ವಲ್ಪ ನೀರಿನಿಂದ ತೆಗೆದು ಒಂಚೂರು ಇದನ್ನ ಬಟ್ಟೆಯಲ್ಲಿ ಒಣಗಿಸಿ ಸ್ವಲ್ಪ ಒರೆಸಿ ಹಾಕ್ತಾ ಇದ್ದೀನಿ. ಸಾಸಿವೆ ಚಟಪಟ ಅಂತ ಸಿಡಿತಾ ಇದೆ. ಕರಿಬೇವಿನ ಸೊಪ್ಪನ್ನು ಹಾಕೋತಾ ಇದ್ದೀನಿ ಹಾಗೂ ಕೊತ್ತಂಬರಿ ಸೊಪ್ಪು. ಈ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಮಸಾಲೆನ, ಅದನ್ನ ಹಾಕೋತಾ ಇದ್ದೀನಿ. ಅದು ಶೇಂಗಾ ಆಗಿರೋದ್ರಿಂದ ಎಣ್ಣೆ ಅಂಶ ಬಿಟ್ಕೊಂಡ್ಬಿಡತ್ತೆ. ಹಾಗೂ ನಾವು ಬೆಳ್ಳುಳ್ಳಿ ಕೂಡ ಹಾಕಿರ್ತೀವಿ. ಸೊ ಇದೊಂದು ಸ್ವಲ್ಪ ಪುಡಿ ಒಂಚೂರು ಮುದ್ದೆ ಥರನೇ ಆಗಿರುತ್ತೆ. ಇದನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಬೇಕು. ಆ ನಂತರ ಇಲ್ಲಿ ಒಂದು ಲಿಂಬೆಹಣ್ಣಿನ ಗಾತ್ರದಷ್ಟು ನಾನು ಹುಣಸೆ ಹಣ್ಣನ್ನು ನೀರಿನಲ್ಲಿ ನೆನೆಸಿಟ್ಟಿದ್ದೆ. ಅದನ್ನ ರಸ ತೆಗೆದು ಈ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರಿನಲ್ಲಿ ರಸನ ಇಡ್ತಾ ಇದ್ದೀನಿ. ಗಟ್ಟಿಯಾಗಿ ಮಾಡ್ಕೊಳ್ಬೇಕು ರಸನ. ಈಗ ನೋಡಿ ಇದನ್ನ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಯಾಕಂದರೆ ನಾನು ಸ್ವಲ್ಪ ಗಟ್ಟಿಯಾಗಿರಬೇಕು. ಹುಣಸೆ ಹಣ್ಣಿನ ರಸ ಮತ್ತು ಈ ಒಂದು ಪುಡಿ ಹಾಕಿರ್ತೀವಲ್ವ, ಮಸಾಲೆ ಪುಡಿ, ಇದು ಚೆನ್ನಾಗಿ ಗಟ್ಟಿಯಾಗಬೇಕು. ಅಲ್ಲಿವರೆಗೂ ಇದನ್ನ ಕುದಿಸ್ಕೊಳ್ಬೇಕು. ಈಗ ನೋಡಿ ಇದನ್ನ ಚೆನ್ನಾಗಿ ಕುದಿಸ್ಕೊಂಡ್ಮೇಲೆ ಈ ಥರ ಹಿಂಗೆ ಗಟ್ಟಿಯಾಗಿ ಆಗುತ್ತೆ. ಇದು ಕಂಪ್ಲೀಟಾಗಿ ತಣ್ಣಗಾಗಲಿ. ಇದು ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಣ. ಇಷ್ಟು ಗಟ್ಟಿಯಾಗಿರಬೇಕು ಈ ಡ್ರೈ ಮಸಾಲ ಪಲ್ಯಗೆ. ನೋಡಿ ಈ ಒಂದು ಹದಕ್ಕಿರಬೇಕು ಅದು. ಅಲ್ಲಿವರೆಗೂ ನಾನು ಇದನ್ನ ಕುದಿಸ್ಕೊಂಡಿದ್ದೀನಿ. ಈಗ ಈ ಬದನೆಕಾಯಿ ಏನಿದೆ ಎಲ್ಲ ನಾವು 4 ಭಾಗ ಮಾಡ್ಕೊಂಡಿರ್ತೀವಿ. ಅದ್ರ
ಈಗ ಎಲ್ಲ ಮಸಾಲೆ ತುಂಬಿಟ್ಕೊಂಡಿದ್ದೀನಿ. ಈಗ ಉಳಿದಿರೋ ಮಸಾಲೆ, ಈಗ ಇನ್ನೊಂದು ಸ್ವಲ್ಪ ಮಸಾಲೆ ಉಳಿದಿದೆ. ಈಗ ಈ ಮಸಾಲೆ ಏನಿರುತ್ತೆ ನೋಡಿ, ಈ ಮಸಾಲೆಗೆ ನಾನು ಈ ಬದನೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಮತ್ತೆ ಒಂದು 2 ರಿಂದ 3 ನಿಮಿಷದವರೆಗೂ ಇದನ್ನ ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಸುಮ್ಮನೆ ನಾವು ಇದನ್ನ ಜಸ್ಟ್ ಹಿಂಗೆ 2 ರಿಂದ 3 ನಿಮಿಷದವರೆಗೂ ಇದನ್ನ ನಾವು ಬಿಸಿ ಮಾಡ್ಕೊಳ್ಬೇಕಾಗತ್ತೆ. ಇದನ್ನ ಬಿಸಿ ಮಾಡೋ ಉದ್ದೇಶ ಎಲ್ಲ ಮಸಾಲೆ ಏನಿದೆಯಲ್ಲ ಬದನೆಕಾಯಿಗೆ ಚೆನ್ನಾಗಿ ಹೊಂದಿಕೊಳ್ಳುತ್ತೆ ಅಂತ ಅಷ್ಟೇ. ಇದನ್ನ ಒಂದು 2 ರಿಂದ 3 ನಿಮಿಷದವರೆಗೂ ಇದನ್ನ ಈ ಥರ ಫ್ರೈ ಮಾಡ್ಕೊಳ್ಳೋದಕ್ಕೆ ಮತ್ತೆ ಇಡ್ತಾ ಇದ್ದೀನಿ ಅಷ್ಟೇ. ಈಗ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಡೋಣ. ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು. ಈಗ ಇದು 1-2 ನಿಮಿಷ ನಾನು ಸಣ್ಣ ಉರಿಯಲ್ಲಿ ಇದನ್ನ ಬೇಯಿಸ್ಕೊಂಡಿದ್ದೀನಿ. ಚೆನ್ನಾಗಿ ಬಂದಿದೆ. ಇವಾಗ ನೋಡಿ ಕಂಪ್ಲೀಟಾಗಿ ಡ್ರೈ ಆಗಿದೆ. ಈಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ವೀಕ್ಷಕರೇ, ಡ್ರೈ ಬದನೆಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಖಂಡಿತವಾಗ್ಲೂ ಈ ರೆಸಿಪಿ ಇಷ್ಟ ಆಗುತ್ತೆ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.